ಇನ್ನು ಈ ಇಡಿ ದಾಳಿಗೆ ಕಾರಣ ಆಗಿದ್ದು ಏನು ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಆದ್ರೆ ಇದಕ್ಕೆ ಕಾರಣ ಅದೊಂದು ಚೀಟಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಒಂದು ಚೀಟಿಯಲ್ಲಿ 3 ಶಾಸಕರ ಹೆಸರಿತ್ತು. ಕೈ ಬರಹದಲ್ಲಿದ್ದಂತ ಚೀಟಿಯಿಂದಾಗಿ 3 ಶಾಸಕರಿಗೆ ಈಗ ಮುಳು ಆಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಬಳ್ಳಾರಿ ನಗರ, ಬಳ್ಳಾರಿ ಗ್ರಾಮಾಂತರ, ಕಂಪ್ಲಿ, ಕೂಡ್ಲಿಗಿ ಜನರಿಗೆ ಹಣವನ್ನ ಹಂಚಲಾಗಿತ್ತು ಅನ್ನುವಂಥ ಆರೋಪ. ಚುನಾವಣೆಯಲ್ಲಿ ಹಣ ಹಂಚಿಕೆಯ ಬಗ್ಗೆ ಬರೆದಿದ್ದಂತಹ ಚೀಟಿ, ಅದರ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಹಣ ಹಂಚಿಕೆಯ ಕುರಿತು ನಾಗೇಂದ್ರ ಆಪ್ತರು ಬರೆದಿದ್ದಂತಹ ಚೀಟಿ, ವಿಜಯ್ ಕುಮಾರ್ ಬರೆದಂತಹ ಚೀಟಿಯೇ ಎಲ್ರಿಗೂ ಕೂಡ ಈಗ ಮುಳುವಾಗಿದೆ. ಚೀಟಿ ಫೋಟೋವನ್ನು ತೆಗೆದು ನಾಗೇಂದ್ರಗೆ ವಾಟ್ಸಪ್ ಮಾಡಲಾಗಿತ್ತು. ನಾಗೇಂದ್ರಗೆ ವಾಟ್ಸಪ್ ಮಾಡಿದ್ದಂಥ ವಿಜಯ್ ಕುಮಾರ್ ಕಳೆದ ವರ್ಷ ನಡೆದಂಥ ಇಡಿ ದಾಳಿಯ ಸಂದರ್ಭದಲ್ಲಿ ಈ ವಿಚಾರ ಗೊತ್ತಾಗಿತ್ತು. ಚೀಟಿ ಪತ್ತೆಯಾಗಿತ್ತು. ಮೊಬೈಲ್ನಲ್ಲಿದ್ದ ಚೀಟಿಯ ಫೋಟೋ ಅಧಿಕಾರಿಗಳಿಗೆ ಸಿಕ್ಕಿತ್ತು. ನಾಗೇಂದ್ರ, ವಿಜಯ್ ಕುಮಾರ್ ಮೊಬೈಲ್ನಲ್ಲಿದ್ದಂತಹ ಚೀಟಿ, ವಿಜಯ್ ಕುಮಾರ್ ನಾಗೇಂದ್ರಗೆ ಕಳಿಸಿರುವಂತಹ ಚೀಟಿ, ಇಬ್ಬರ ಮೊಬೈಲ್ನಲ್ಲೂ ಕೂಡ ಅದು ಪತ್ತೆಯಾಗಿತ್ತು. ಸೊ ಮೊಬೈಲ್ನಲ್ಲಿದ್ದಂತಹ ಚೀಟಿಯೇ ಶಾಸಕರು, ಸಂಸದರಿಗೆ ಈಗ ಮುಳು ಆಗಿದೆ. 4 ಕ್ಷೇತ್ರಕ್ಕೆ ತಲಾ 200 ರೂಪಾಯಿಯಂತೆ ಹಂಚಿಕೆ ಮಾಡಿದ್ರೆ ಎಷ್ಟಾಗುತ್ತೆ, ಶಾಸಕರ ಹೆಸರಲ್ಲಿ ಎಷ್ಟು ಹಣ ನೀಡಬೇಕು, ಇದೆಲ್ಲವೂ ಕೂಡ ಆ ಚೀಟಿಯಲ್ಲಿ ಬರೆಯಲಾಗಿತ್ತು. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಇದೀಗ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಇಡಿ ಅಧಿಕಾರಿಗಳ ಈ ಒಂದು ದಾಳಿಗೆ ಸಂಬಂಧಪಟ್ಟಂತೆ ಕುತೂಹಲವನ್ನ ಹುಟ್ಟಿಸ್ತಾ ಇರೋದು ಯಾವ ರೀತಿಯಾಗಿ, ಯಾವ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಶಾಸಕರ ಮನೆ ಮೇಲೆ ಕೂಡ ದಾಳಿಯನ್ನ ನಡೆಸಲಾಗಿದೆ ಅನ್ನುವಂಥದ್ದು. ಅದಕ್ಕೆ ಪ್ರಮುಖವಾಗಿ ಸಿಗ್ತಾ ಇರುವಂತಹ ವಿಚಾರ ಅಂತಂದ್ರೆ ಆ ಒಂದು ಚೀಟಿಯಲ್ಲಿ ಬರೆಯಲಾಗಿತ್ತು ಅನ್ನುವಂಥದ್ದು. ನಾಗೇಂದ್ರಗೆ ಕಳಿಸಿರುವಂತಹ ಒಂದು ಫೋಟೋದಲ್ಲಿ ಚೀಟಿಯಲ್ಲಿ ಬರೆದಿರುವಂತಹ ಈ ಶಾಸಕರ ಹೆಸರುಗಳು. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗೋದಾದ್ರೆ ಮಧುಕರ್, ಈಗಾಗಲೇ ಹೇಳಿದಂತೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಹಣ ದುರ್ಬಳಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಣವನ್ನು ಲೋಕಸಭಾ ಚುನಾವಣೆಯಲ್ಲಿ ಬಳಸಲಾಗಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಅನುಮಾನಗಳ ಮೇರೆಗೆ ಕಳೆದ ವರ್ಷ ಇಡಿ ಅಧಿಕಾರಿಗಳು ದಾಳಿ ಮಾಡಿದ ಸಂದರ್ಭದಲ್ಲಿ ಒಂದಷ್ಟು ಅನುಮಾನ ಹುಟ್ಟಾಗಿತ್ತು. ಆ ಸಂದರ್ಭದಲ್ಲಿ ಶಾಸಕ ನಾಗೇಂದ್ರ ಅವರನ್ನ ಬಂಧನಕ್ಕೊಳಪಡಿಸಲಾಗಿತ್ತು. ಅದ್ರ ಜೊತೆಗೆ ಅವರ ಆಪ್ತ ಸಹಕಾರಿಯಾಗಿರ್ತಕ್ಕಂಥ ವಿಜಯ್ ಕುಮಾರ್ ಅವರನ್ನು ಕೂಡ ವಶಕ್ಕೆ ಪಡೆದು 3-4 ದಿನಗಳ ಕಾಲ ವಿಚಾರಣೆ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ವಿಜಯ್ ಕುಮಾರ್ ಅವರ ಮೊಬೈಲ್ ಅಲ್ಲಿ ಒಂದು ರಿಸಿಪ್ಟ್ ಅಂದ್ರೆ ಒಂದು ಚೀಟಿ ಲಭ್ಯವಾಗುತ್ತೆ. ಕೈ ಬರಹದಿಂದ ಬರತಕ್ಕಂಥ ಒಂದು ಚೀಟಿ ಲಭ್ಯವಾಗುತ್ತೆ. ಆ ಚೀಟಿಯಲ್ಲಿ 4 ಕ್ಷೇತ್ರಗಳು ಅಂದ್ರೆ ಬಳ್ಳಾರಿ ನಗರ, ಬಳ್ಳಾರಿ ಗ್ರಾಮಾಂತರ, ಕಂಪ್ಲಿ ಮತ್ತು ಕೂಡ್ಲಿ ಕ್ಷೇತ್ರಕ್ಕೆ ಮತದಾರರಿಗೆ ತಲಾ 200 ರೂಪಾಯಿ ಹಂಚಿದ್ರೆ ಎಷ್ಟೆಲ್ಲ ಅಮೌಂಟ್ ಆಗುತ್ತೆ, ಆ ಶಾಸಕರಿಗೆ ಅಷ್ಟು ಹಣವನ್ನು ಕೊಡಬೇಕು ಅನ್ನೋಂತ ಮಾಹಿತಿಯನ್ನ ಚೀಟಿಯಲ್ಲಿ ಬರೆದಿಡಲಾಗಿತ್ತು. ಅದ್ರ ಜೊತೆಗೆ ಅಂತಂದ್ರೆ 4 ಶಾಸಕರ ಹೆಸರನ್ನು ಕೂಡ ಉಲ್ಲೇಖ ಮಾಡಲಾಗಿತ್ತು. ಅದರಲ್ಲಿ ಪ್ರಮುಖವಾಗಿ ಸಂಡೂರು ಕೂಡ ಉಲ್ಲೇಖ ಮಾಡಲಾಗಿತ್ತು. ಅಂದ್ರೆ ಆಗ ಸಂಡೂರು ಶಾಸಕರಾಗಿರ್ತಕ್ಕಂಥ ತುಕಾರಾಮ್ ಅವರು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುತ್ತಾರೆ. ಹೀಗಾಗಿ ಬಳ್ಳಾರಿ ಗ್ರಾಮಾಂತರ, ನಗರ, ಸಂಡೂರು, ಕೂಡ್ಲಿಗಿ ಮತ್ತು ಕಂಪ್ಲಿ ಕ್ಷೇತ್ರದಲ್ಲಿ ಹಣ ಎಷ್ಟು ಹಂಚಬೇಕು, 200 ರೂಪಾಯಿ ಮತದಾರರಿಗೆ ಹಂಚಿದ್ರೆ ಎಷ್ಟು ಕೋಟಿ ಅಮೌಂಟ್ ಆಗುತ್ತೆ, ಅದೆಲ್ಲದ್ರ ಬಗ್ಗೆ ಮಾಹಿತಿ ಉಲ್ಲೇಖ ಮಾಡಲಾಗಿ ಆ ಹಣವನ್ನು ಆಯಾ ಶಾಸಕರಿಗೆ ತಲುಪಿಸಬೇಕು ಅನ್ನೋಂತ ಹೆಸರಿನ ಮೇರೆಗೆ ಆಯಾ ಶಾಸಕರ ಹೆಸರನ್ನು ಕೂಡ ವಿಜಯ್ ಕುಮಾರ್ ಅವರು ಉಲ್ಲೇಖ ಮಾಡಿ ಬರೆಯುತ್ತಾರೆ. ಆ ಚೀಟಿಯನ್ನು ಅವರು ವಾಟ್ಸಪ್ ಮೂಲಕ ಮಾಜಿ ಸಚಿವ ನಾಗೇಂದ್ರ ಕಳಿಸಲಾಗುತ್ತೆ. ಅದೆಲ್ಲ ದಾಖಲೆಗಳು ಕೂಡ ತನಿಖೆಯ ವೇಳೆ ಇಡಿ ಅಧಿಕಾರಿಗಳಿಗೆ ಲಭ್ಯವಾಗಿರ್ತದೆ. ಹೀಗಾಗಿ ಆ ಹಣ ಹಂಚಿಕೆಯ ಬಗ್ಗೆ ನಿಮ್ಮ ಹೆಸರು ಉಲ್ಲೇಖ ಮಾಡಲಾಗಿದೆ. ಹೀಗಾಗಿ ಈ ಪ್ರಕರಣಕ್ಕೂ ನಿಮಗೂ ಏನಾದರೂ ಸಂಬಂಧ ಇದೆಯಾ ಮತ್ತು ಇದರಲ್ಲಿ ನಿಮ್ಮ ಹೆಸರು ಹೇಗೆ ಉಲ್ಲೇಖ ಆಯಿತು, ನಿಮಗೆ ಹಣ ಬಂದು ಸಂದಾಯವಾಗಿತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಅದ್ರ ಬಗ್ಗೆ ಸುದೀರ್ಘವಾದ ವಿಚಾರಣೆಯನ್ನು ಕೂಡ ಶಾಸಕರ ಜೊತೆ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ಅಂತ ಮಾಹಿತಿ ಈಗ ಲಭ್ಯವಾಗ್ತದೆ. ಇಡೀ ಪ್ರಕರಣ 4 ಶಾಸಕರಿಗೆ ಮತ್ತು ಸಂಸದರಿಗೆ ಸಿಲುಕು ಹಾಕಿಕೊಳ್ಳೋಕೆ ಕಾರಣ ಪ್ರಮುಖವಾಗಿ ಈ ಕೈ ಬರಹದ ಚೀಟಿ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಮಧುಕರ್, ಥ್ಯಾಂಕ್ ಯು ನರಸಿಂಹಮೂರ್ತಿ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.